ಹಾಲಿವುಡ್ ಥರ ಇರೋ ಟಾಲಿವುಡ್ ಮೂವಿ. ಪ್ರಭಾಸ್ ಎಂಟ್ರಿ ಸೂಪರ್. ತುಂಬ ಓವರ್ ಆಯಿತು ಅನಿಸುತ್ತೆ ನನಗೆ ಅನಿಸ್ದಂಗೆ. ಅದು ಗ್ರಾಫಿಕ್ಸ್ ಇದೆಲ್ಲ ಮೋಷನ್ಸ್ ಎಲ್ಲ ಅದೆಲ್ಲ ತುಂಬ ಓವರ್ ಆಯಿತು. ಸೊ ಸ್ಟೋರಿ ಏನು ಅಷ್ಟೇನಿಲ್ಲ. ಹಾಯ್ ಹೆಲೋ ನಮಸ್ಕಾರ. ಐ ಲವ್ ಮಲ್ಲೇಶ್ವರಂ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಆ್ಯಂಕರ್ ರಾಹುಲ್. ಇವತ್ತು ಕಲ್ಕಿ ಮೂವಿ ರಿಲೀಸ್ ಆಗಿದೆ. ಜನರು ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ ಬನ್ನಿ. ಕಲ್ಕಿ ಮೂವಿ ನೋಡ್ಕೊಂಡು ಬಂದಿದ್ದು. ಚೆನ್ನಾಗಿದೆ, ಸೂಪರಾಗಿ ಪ್ರಭಾಸ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗೈತೆ. ಸ್ಟಾರ್ಟಿಂಗಲ್ಲಿ ಹೋಗಬೇಕು ಅನಿಸ್ತು ಸರ್ ಫಸ್ಟ್ ಹಾಫು. ಆಮೇಲೆ ಸೆಕೆಂಡ್ ಹಾಫು ಯಾವಾಗ ಈ ಮಹಾಭಾರತದೆಲ್ಲ ಯಾವಾಗ ರಿವೀಲ್ ಆಯಿತೋ ಆವಾಗ ತುಂಬ ಚೆನ್ನಾಗಿ ಅನ್ನಿಸ್ತು. ಇವಾಗ ಪಾರ್ಟ್ 2ಗೆ ತುಂಬ ವೆಯ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಮಹಾಭಾರತದಲ್ಲಿ ಇಲ್ಲಿ ಏನೇನಿತ್ತು ಎಲ್ಲ ಕ್ಯಾರೆಕ್ಟರ್ಸ್ ಬರ್ತಾರೆ, ಎಲ್ಲನೂ ಚೆನ್ನಾಗಿದೆ ಸರ್. ಫಸ್ಟ್ ಹಾಫು ಸ್ಲೋ ಇದೆ, ಸೆಕೆಂಡ್ ಹಾಫು 1 to 2 ಇದೆ, ಸಖತ್ತಾಗಿದೆ. ಪ್ರಭಾಸು ಮತ್ತು ಅಮಿತಾಬ್ ಬಚ್ಚನ್ ಆ್ಯಕ್ಟಿಂಗ್ ಹೇಳೋದೇ ಇಲ್ಲ ಸರ್. ಅಮಿತಾಬ್ ಬಚ್ಚನ್ಗೆ ವಯಸ್ಸಾಗಿದೆ ಅಂದರೂ ಅವ್ರ ಆ್ಯಕ್ಟಿಂಗ್ ಅಂತೂ ಮ್ಯಾಬ್ಯುಲಸ್ ಆಗಿದೆ. ತುಂಬ ಇಷ್ಟ ಆಯಿತು. ಇಟ್ಸ್ ಮೋರ್ ದೆನ್ ವಾಟ್ ಐ ಎಕ್ಸ್ಪೆಕ್ಟೆಡ್. ತುಂಬ ಚೆನ್ನಾಗಿದೆ. ಅಮಿತಾಬ್ ಬಚ್ಚನ್ ಅವ್ರದ್ದು ಆ್ಯಕ್ಷನ್ ಎವ್ರಿಥಿಂಗ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಆ್ಯಕ್ಚುಲಿ ಚೆನ್ನಾಗಿದೆ. ಮೈಂಡ್ ಬ್ಲೋಯಿಂಗ್ ಆಗಿತ್ತು, ಚೆನ್ನಾಗಿತ್ತು. ಫಸ್ಟಿಂದ ಲಾಸ್ಟಲ್ಲಿ ಚೆನ್ನಾಗಿತ್ತು. ಓಲ್ಡ್ ಜನ್ರೇಷನ್ಗೂ ಮತ್ತು ನ್ಯೂ ಜನ್ರೇಷನ್ ಎಲ್ಲ ಸೇರಿಸಿತ್ತು. ಥ್ಯಾಂಕ್ ಯು. ಮೂವಿ ಸೂಪರ್ ಆಗಿದೆ ಸರ್. ಸೆಕೆಂಡ್ ಹಾಫ್ ಫುಲ್ ಗೂಸ್ ಬಂಪ್ಸು. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಸೂಪರು. ಸೆಕೆಂಡ್ ಹಾಫ್ ಫುಲ್ ಗೂಸ್ ಬಂಪ್ ಸರ್. ಫಸ್ಟ್ ಹಾಫ್ 15 ನಿಮಿಷ ಏನಪ್ಪ ಅನ್ಸ್ಬಿಡ್ತು. ಸೆಕೆಂಡ್ ಹಾಫ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಫಿಲಮ್. ಎದ್ದಳಕ್ಕೆ ಬರಲಿಲ್ಲ, ಬಂದ್ಬಿಡೋಣ ಅನ್ಕೊಡ್ವಿ ಫಸ್ಟ್ ಹಾಫು. ಸೆಕೆಂಡ್ ಹಾಫಲ್ಲಿ ಎದ್ದು ಬರೋಕ್ಕೆ ಮನ್ಸು ಬರಲಿಲ್ಲ, ಹಂಗಿತ್ತು ಮೂವಿ. ಫುಲ್ ಕಮಲಾಸ್ ಲಾಸ್ಟ್ವರೆಗೂ ಗೊತ್ತಾಗಲ್ಲ. ಕಮಲಾಸ್ ಅಮಿತಾಬ್ ಬಚ್ಚನ್ದೇ ಸರ್ ಎಲ್ಲ ಮೂವಿ ಫುಲ್ಲು ಹಿಟ್ಟು. సక్కత్తు మూవీ కెవ్వు కేక. ప్రభాస్ అయితే కుమ్మాడు, దీపిక కొద్దిగా తక్కువ ఉంది, కానీ ప్రభాస్ అయితే చించేశాడు. అమితాబ్ బచ్చన్ అయితే అమ్మ అసలు ఏజ్ అయినా అట్లా యాక్టింగ్ చేస్తున్నాడు. సూపర్ మైండ్ బ్లోయింగ్ అంతే. మ్యూజిక్ అయితే చెప్పేదిలే. అండ్ నాగ్ అశ్విన్ అయితే డైరెక్షన్ మాత్రం ఎలివేషన్స్ అన్నీ అదిరిపోయింది అనుకోండి. ಬಟ್ ಈ ಸಿನಿಮಾದಲ್ಲಿ ಇನ್ನೂ ಬೇರೆ ಬೇರೆ ಇದ್ದಾರೆ. ಬಟ್ ಈ ತರ ಒಂದು ಸಿನಿಮಾ ಮಾಡೋದು ಅಂದ್ರೆ ತಮಾಷೆ ಅಲ್ಲ. ತುಂಬಾ ಹಿಂದೂ ಧರ್ಮನ ಬೇರೆ ರೀತಿ ತೋರಿಸಿದ್ದಾರೆ. ಅದರ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ತುಂಬಾ ಅದ್ಭುತವಾಗಿದೆ. ಇದು ನಮ್ ಪ್ರಭಾಸ್ ಸರ್ ಬಾಹುಬಲಿ ಆದ್ಮೇಲೆ ಸಲಾರ್ ಸಿನಿಮಾ ಕಮ್ ಬ್ಯಾಕ್ ಅಲ್ಲ, ನಿಜ ಹೇಳ್ತೀನಿ, ಕಲ್ಕಿ ಸಿನಿಮಾನೇ ಕಮ್ ಬ್ಯಾಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ ಕರ್ನಾಟಕ ಜನಕ್ಕೆ ಸಲಾರ್ ಅದು ಯಾರಿಗೂ ಉಗ್ರಂ ಸಿನಿಮಾ ಅದು ಖಂಡಿತ ಅದು ಕೂಡ ಮಿಸ್ ಇದೆ. ಬಟ್ ಕಲ್ಕಿ ಸಿನಿಮಾ 100% ಕಮ್ ಬ್ಯಾಕ್ ಅಂತ ಹೇಳುತ್ತೆ. ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಮುಂದೆ ಫ್ಯೂಚರ್ ಅಲ್ಲಿ ಜನ ಕೆಟ್ಟದ್ ಮಾಡ್ತಾ ಮಾಡ್ತಾ ಹೆಂಗಿರುತ್ತೆ ಅನ್ನೋದನ್ನ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಸ್ಟೋರಿ. ಮಹಾಭಾರತ ಎಪಿಸೋಡ್ ಯಾವಾಗ ಎಂಟರ್ ಆಗುತ್ತೋ ಇಡೀ ಲೈಕ್ ಇದು ಹೌಸ್ಫುಲ್ ಇರಲಿಲ್ಲ ಥಿಯೇಟರ್ ಆಕ್ಚುಲಿ ಮಾರ್ನಿಂಗ್ ಶೋ ಅಂತ. ಬಟ್ ಯಾವ್ದಾದ್ರು ಒಳ್ಳೆ ಅಂದ್ರೆ ಹೌಸ್ ಫುಲ್ ಪ್ಯಾಕ್ ಆಗಿರೋ ಥಿಯೇಟರ್ ಅಲ್ಲಿ ಮಾತ್ರ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ಮಾತ್ರ ಅಮಿತಾಬ್ ಬಚ್ಚನ್ ಸೂಪರ್ ಆಕ್ಟಿಂಗ್. ಸೂಪರ್ ಆಕ್ಟಿಂಗ್. VFX ಸಖತ್ತಾಗಿದೆ ಸರ್. VFX ಸಖತ್ತಾಗಿದೆ, BGM ಸಖತ್ತಾಗಿದೆ. ನಾನು ಅಂದ್ರೆ ತೆಲುಗು ನೋಡಿದ್ರೆ ಇನ್ನೂ ನನಗೆ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಬರ್ತಿತ್ತು ಅನ್ಸುತ್ತೆ. ಬಟ್ ಡಬ್ಬಿಂಗು ಸಖತ್ತಾಗಿದೆ, ಚೆನ್ನಾಗಿದೆ ಮೂವಿ. ಫುಲ್ ಇಂಟ್ರೆಸ್ಟು ಎಲ್ಲರೂ ನೋಡ್ಬೇಕು. ಸಖತ್ತಾಗಿದೆ. ಫುಲ್ ಎಕ್ಸೈಟ್ಮೆಂಟು ಮುಂದಕ್ಕೆ ಏನಾಗುತ್ತೆ ಅಂತ. ಇನ್ನೂ ಇಲ್ವಲ್ಲ ಮೂವಿ, ಇನ್ನೂ ಇಲ್ವಲ್ಲ ಅಂತ ಫುಲ್ ಎಕ್ಸೈಟ್ಮೆಂಟ್ ಇದೆ. ಸಖತ್ತಾಗಿದೆ, ನೋಡಕ್ ಮಾತ್ರ ಮಸ್ತಾಗಿದೆ. ಮಾತ್ರ ಇತಿಹಾಸನ ಹಂಗೆ ಅರ್ಧ ಕುಡ್ದ್ಬಿಟ್ಟವ್ರೆ. ಸಖತ್ತಾಗೈತೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ. ಮಾತ್ರ ನೋಡ್ಲೇಬೇಕು, ಪ್ರತಿಯೊಬ್ರು ನೋಡ್ಬೇಕು. ಕನ್ನಡದವ್ರೇ ನೋಡ್ಬೇಕು. ಕನ್ನಡದಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ, ಎಲ್ಲಾನು ಅರ್ಥ ಆಗುತ್ತೆ. ನೋಡಿ, ಎಲ್ಲರೂ ಬನ್ನಿ ನೋಡಿ, ಚೆನ್ನಾಗಿದೆ. ಇಲ್ಲ ಓಕೆ ಅಷ್ಟೇ. ಸ್ಟಾರ್ಟಿಂಗು ತುಂಬ ಎಳ್ದ್ಬಿಟ್ರು, ಆಮೇಲೆ ಒಂಚೂರು ಪರವಾಗಿಲ್ಲ. ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂಚೂರು ಓಕೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಇನ್ನು ಸೆಕೆಂಡ್ ಪಾರ್ಟಲ್ಲಿ ಇನ್ನೇನು ಮಾಡ್ತಾರೋ ನೋಡಬೇಕು.